ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಾಕ್ಷ್ಯಾಧಾರಗಳ ಸಮೇತ ದೇಶದಲ್ಲಿ ನಡೆಯುತ್ತಾ ಇರುವ ಮತಗಳ್ಳತನಗಳ ಬಗ್ಗೆ ಬಯಲುಗೊಳಿಸ್ತಾ ಇದ್ದಾರೆ. ಹೌದು, ಮೊದಲಿಗೆ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಮಹದೇವಪುರದಲ್ಲಿ ನಡೆದ ಮತಗಳ್ಳತನ ದಾಖಲೆ ಸಮೇತ ತೆರೆದಿಟ್ರು. ನಂತರ ಆಳಂದ ವಿಧಾನಸಭೆಯ ಚುನಾವಣೆಯ ಅಕ್ರಮಗಳನ್ನು ಸಾಕ್ಷ್ಯ ಸಮೇತ ಬಯಲಿಗೆ ತಂದರು. ಈಗ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿರುವ ಮಹಾ ಅಕ್ರಮಗಳನ್ನ ದೇಶದ ಮುಂದೆ ಬಿಚ್ಚಿಟ್ಟಿದ್ದಾರೆ, ಅದು ಕೂಡ ದಾಖಲೆ ಸಮೇತ. ಹರಿಯಾಣದಲ್ಲಿ 25 ಲಕ್ಷ ಮತಗಳನ್ನ ಕಳವು ಮಾಡಲಾಗಿದೆ ಎನ್ನುವುದನ್ನು ರಾಹುಲ್ ಗಾಂಧಿಯ ಆರೋಪವಾಗಿದೆ. ಒಂದಷ್ಟು ಸಂಶೋಧನೆ ಮಾಡಿ ಅವರು ತಮ್ಮ ಆರೋಪಕ್ಕೆ ಪೂರಕವಾದ ದಾಖಲೆಗಳನ್ನೆಲ್ಲ ಮುಂದಿಟ್ಟಿದ್ದಾರೆ. ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತಿರೋದು ಸಣ್ಣ ಪುಟ್ಟ ಅಂತರದಲ್ಲಿ. ಹೌದು ಸ್ನೇಹಿತರೆ, ಆ 8 ಕ್ಷೇತ್ರಗಳ ಸೋಲಿನ ಅಂತರ ಮತಗಳ ಲೆಕ್ಕ ಹಾಕಿದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಅಂತರ ಕೇವಲ 22,779 ಮತಗಳಷ್ಟೇ. ಇನ್ನು ಇಡೀ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಕಾಂಗ್ರೆಸ್ಗಿಂತ 1,12,000 ಮತಗಳನ್ನು ಪಡೆದಿದೆ. ಅಲ್ಲಿ 25 ಮತಗಳ್ಳತನ ಆಗಿದೆ ಎಂದು ರಾಹುಲ್ ಗಾಂಧಿ ದಾಖಲೆ ಸಮೇತ ಮಾಡಿರುವ ಆರೋಪದಲ್ಲಿ 5 ಲಕ್ಷಕ್ಕೂ ಅಧಿಕ ನಕಲಿ ಮತದಾರರು ಇದ್ದಾರೆ ಅಂತ ರಾಹುಲ್ ಗಾಂಧಿ ದಾಖಲೆಯನ್ನು ಕೊಟ್ಟಿದ್ದಾರೆ. ಈ ಚುನಾವಣಾ ಅಕ್ರಮಗಳನ್ನು ಬಿಜೆಪಿಯನ್ನು ಗೆಲ್ಲಿಸುವುದಕ್ಕಾಗಿ ಮಾಡಲಾಗಿದೆ ಎನ್ನುವುದು ಅವರ ಆರೋಪ ಆಗಿದೆ. ಹರಿಯಾಣ ಚುನಾವಣೆಯಲ್ಲಿ ಈ ಅಕ್ರಮ ನಡೆಯದೇ ಇದ್ದಿದ್ರೆ ಕಾಂಗ್ರೆಸ್ ಪಕ್ಷ ಲ್ಯಾಂಡ್ ಲೇಟರಿ ವಿಕ್ಟರಿ ಪಡ್ತಾ ಇತ್ತು ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿದಾಗ ಬಿಜೆಪಿ ಆಯೋಗದ ರಕ್ಷಣೆಗೆ ಧಾವಿಸುವುದನ್ನು ನೋಡ್ತಾ ಇದ್ರೆ ಇಬ್ಬರ ನಡುವೆ ಏನೋ ಕಳ್ಳಾಟ ನಡೆದಿರಬಹುದು ಅಂತ ಸಂಶಯ ಜನರಿಗೆ ಬರ್ತಾ ಇದೆ. ಇನ್ನೊಂದು ಕಡೆ ಚುನಾವಣಾ ಆಯೋಗವು ಕೂಡ ರಾಹುಲ್ ಗಾಂಧಿ ಆರೋಪಕ್ಕೆ ರಿಯಾಕ್ಟ್ ಮಾಡ್ತಾ ಇದೆ. ಆದ್ರೆ ಅವರು ಕೇವಲ 2 ಸಾಲಿನ ಪ್ರತಿಕ್ರಿಯೆ ಅಷ್ಟೇ ಕೊಡ್ತಾ ಇದೆ. ರಾಹುಲ್ ಗಾಂಧಿ ಆರೋಪ ನಿರಾಧಾರ, ಅವರ ಆರೋಪದಲ್ಲಿ ಕುರುಳಿಲ್ಲ, ಇಷ್ಟೇ ಆಯೋಗ ಕೊಡ್ತಾ ಇರುವ ಉತ್ತರ. ಓಕೆ ಸ್ನೇಹಿತರೆ, ಇದೆಲ್ಲವೂ ಒಂದು ಕಡೆ ಇರಲಿ, ಆದ್ರೆ ನನಗೆ ಕಾಡ್ತಾ ಇರುವ ಕಟ್ಟ ಕಡೆ ಪ್ರಶ್ನೆ ಅಂದ್ರೆ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಏನು ನಡೀತಾ ಇದೆ ಅಂತ. ಹೌದಲ್ಲ ಸ್ನೇಹಿತರೆ, ನಮ್ಮ ಮತಗಳನ್ನು ಅನಾಯಾಸವಾಗಿ ಕದಿಯುತ್ತಿದ್ದರೂ ನಾವು ಎಷ್ಟೇ ನಿರ್ಲಿತರಾಗಿದ್ದೇವೆ ಎಂದು. ಕನಿಷ್ಠ ಆ ಕುರಿತು ಒಂದು ಅರಿವನ್ನು ಮೂಡಿಸಿಕೊಳ್ಳುವುದು ಪ್ರಯತ್ನ ಕೂಡ ಮಾಡುವುದಿಲ್ಲವೇ? ರಾಜಕೀಯ ಕಿತ್ತಾಟದ ಆಚೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿಗೆ ತಲುಪಿದೆ ಎನ್ನುವುದನ್ನು ಅರಿಯಬೇಕಾದದ್ದು ದೇಶದ ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ಕರ್ತವ್ಯವಲ್ಲವೇ? ಮತಗಳ್ಳತನ ನಿಜಕ್ಕೂ ಇದು ಚಿಕ್ಕ ಅಪರಾಧವಲ್ಲ, ಅದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಬುಡವನ್ನೇ ಅಲ್ಲಾಡಿಸುವ ಘೋರ ಅಪರಾಧ. ಹೌದು ಸ್ನೇಹಿತರೆ, ಇಂತಹ ಅಪರಾಧಗಳು ನಡೆದಾಗ, ಆರೋಪಗಳು ಕೇಳಿ ಬಂದಾಗ ಅವುಗಳಿಗೆ ಸರಿಯಾದ ಉತ್ತರ ನೀಡಬೇಕಾಗಿರುವುದು ಸಂವಿಧಾನಿಕ ಆಯೋಗದ ಕೆಲಸ ಆಗಿದೆ. ಹೌದು ಸ್ನೇಹಿತರೆ, ಚುನಾವಣಾ ಆಯೋಗದ ಈ ಒಂದು ಕೆಲಸ. ಆದರೆ ಆರೋಪಗಳನ್ನ ಗಾಳಿಯಲ್ಲಿ ತೇಲಿಸುವ ಆಯೋಗಕ್ಕೆ ಕನಿಷ್ಠ ಈ ಕೃತ್ಯಗಳ ಗಂಭೀರತೆ ಅರ್ಥವಾಗುವುದಿಲ್ಲ ಎಂದರೆ ಅದು ನಿಜಕ್ಕೂ ಜಾಣ ಕುರುಡು ಅಷ್ಟೇ. ಹೌದು ಸ್ನೇಹಿತರೆ, ಅದು ನಿಜಕ್ಕೂ ಜಾಣ ಕುರುಡು ಅಷ್ಟೇ. ಸದ್ಯ ಏನೇರಿಲಿ, ಉತ್ತಮ ಸಮಾಜಕ್ಕಾಗಿ ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.